ಪಳನಿ ಎಲೆಕ್ಷನ್ ರಿಸಲ್ಟ್ ಬತ್ತಿದ್ದಂಗೆ ಗೌರ್ಮೆಂಟ್ ಬಿದ್ದೋಗಿ ಹೊಸ ಗೌರ್ಮೆಂಟ್ ಬರ್ತದೆ ಅಂತ ಕಣೆ. ಎಲೆಕ್ಷನ್ ಆಗಿ ಅದ್ರ ರಿಸಲ್ಟ್ ಬಂದ ಮೇಲೆ ಹಳೆ ಗೌರ್ಮೆಂಟ್ ಹೋಗಿ ಹೊಸದ್ ಬರೋದು ಮಾಮೂಲಿ ಅಲ್ವೆಲ್ಲ ಬೇಕನಶಿ. ಏಥೋ ನಾನು ಸೆಂಟ್ರಲ್ ಗೌರ್ಮೆಂಟ್ ಬಗ್ಗೆ ಹೇಳ್ತಿಲ್ಲ ಕಣೆ. ರಿಸಲ್ಟ್ ಬಂದ ಮೇಲೆ ಸಿದ್ದಣ್ಣನ ಗೌರ್ಮೆಂಟ್ ಬಿದ್ದೋಗಿ ಹೊಸ ಬಿಜೆಪಿ ಗೌರ್ಮೆಂಟ್ ಬರ್ತದಂತೆ ಕಲ್ಯಾಣ. ಹೇಳಪ್ಪ, ಯಾರ್ಲ ಹೇಳಿದ್ದು? ವಿರೋಧ ಪಕ್ಷದ ಲೀಡ್ರು ಅಶೋಕ್ ಕಣೆ. ಬಹಳ ದಿನ ನೀವು ಇರಲ್ಲ, ಬಹಳ ದಿನ ಉಳಿಯಲ್ಲ ನೀವು. ಈಗಾಗಲೇ ನಿಮ್ಮ ಸರ್ಕಾರದ ಅವಧಿ ಮುಗಿತಾ ಇದೆ, ಸರ್ಕಾರದ ಆಯುಷ್ ಮುಗಿತಾ ಇದೆ. ಈಗ ಸರ್ಕಾರಕ್ಕೆ ಇನ್ನು ಆಯುಷ್ ಇಲ್ಲ, ಇನ್ನೇನಿದ್ರು ಕೊನೆ ದಿನಗಳನ್ನ ಎಣಿಸ್ತಾ ಇದ್ದೀರಾ ನೀವು. ಮುತ್ತಣ್ಣ ಪೂಜಾ ಸಮಗ್ರ ಕೃಷಿ ಮಾಡಿ 37 ಎಕರೆಯಲ್ಲಿ 1 ಕೋಟಿ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ. 136 ಗೆದ್ದಿರೋ ಪಕ್ಷನ ಬೀಳ್ಸಿ ಇವು ಸರ್ಕಾರ ಕಟ್ಟಬೇಕು ಅಂದ್ರೆ ಅಷ್ಟೇ ಜನ MLA ಎಲ್ಲಿಂದ ತಗೋಬೋತಾವಂತ್ಲೇ? ಉತ್ತರ ಪ್ರದೇಶ, ಗುಜರಾತಿನ MLA ಕರ್ಕೊಂಬಂದೇನಾರವಿ ಸರ್ಕಾರ ಮಾಡ್ತಾವ ಹೆಂಗ್ಲೇ? ಹಂಗೆಲ್ಲ ಮಾಡಂಗಿದ್ದಿದ್ರೆ ಅರ್ಧ ಮಾಡಿರೋವನ ಕಣೆ. ಆದ್ರೆ ಅಶೋಕ್ ಹೇಳ್ತಾ ಇರೋದು, ಈ ಗೌರ್ಮೆಂಟ್ ಏನು ಕೆಲಸ ಮಾಡ್ತಾ ಇಲ್ಲ, ಅದಕ್ಕೆ ಇದನ್ನ ಬೀಳಿಸ್ಬಿಟ್ಟು ಅಧಿಕಾರಕ್ಕೆ ಬರ್ತೀವಿ, ಆಗ ನೋಡಿ ಹೆಂಗ ಕೆಲಸ ಮಾಡ್ತೀವಿ ಅಂತವ, ನೀವೆಲ್ಲ ಬೆಚ್ಚು ಬಿಡಬೇಕು, ಹಂಗ್ ಕೆಲಸ ಮಾಡ್ತೀವಿ ಅಂದಿತ್ತು ಕಣೆ. ಲೇ, ಬೆಚ್ಚ ಬೀಳೋದೇನು ವಯಸ್ಸೇನ್ಲೇ ನಮ್ಗೆ, ಚೆನ್ನಾಗಿ ರೂಢಿ ಮಾಡಿಸವೆ ಬಿಡ್ಲೆ. ಅಂದಂಗೆ MP ಎಲೆಕ್ಷನ್ ರಿಸಲ್ಟ್ ಬತ್ತಿದ್ದಂಗೆ ಆಪರೇಷನ್ ಮಾಡ್ತಾವಂತೇನ್ಲೇ? ಆಪರೇಷನ್ ಮಾಡಲ್ವಂತ ಕಣೆ. ಕಾಂಗ್ರೆಸ್ MLA ಬಿಜೆಪಿಗೆ ಸೇರ್ಕೊಂಡು ಸರ್ಕಾರ ಮಾಡ್ತಾವಂತೆ. ಸೂಪರ್ ಮಾಮಾ. ವಸತಿ ಇದೇ ತರಕ್ಕೆ JDS ಕಾಂಗ್ರೆಸ್ ಇಂದ ಬಂದಿದ್ದ MLA ಈಗ ಯಾವ ಸ್ಟೇಜ್ ಅಲ್ಲವಂತ್ಲೇ? ಒಂದಷ್ಟು ಜನ ಸೋರ್ತು ಮನೇಲಿದ್ರೆ ಗೆದ್ದಿರೋ ಬಿಜೆಪಿ ಇದ್ಕೊಂಡೆ ಕಾಂಗ್ರೆಸ್ಗೆ ಸಪೋರ್ಟ್ ಮಾಡ್ತವೆ ಕಣೆ. ಆದ್ರೂ ಅಶೋಕ್ ಆಪರೇಷನ್ ಆಗೋಯ್ತದೆ ಅಂತವ ಆಸೆಲೆ ಐತಿ. ಈ ಗ್ಯಾಪ್ ಅಲ್ಲಿ ಕಾಂಗ್ರೆಸ್ JDS MLA ಎಳ್ಕೊಳಕ್ಕೆ ಕಾಯ್ತಾವೆ ಕಣೆ. ಅಷ್ಟೇ ಸೀಟ್ ಗೆದ್ದ ಮೇಲೂ ಯಾಕೆ ಆಪರೇಷನ್ ಮಾಡಕ್ ಹೋಗವಂತ್ಲೇ? ಮತ್ ಎಲೆಕ್ಷನ್ ಯಾವ ನನ್ನ ಮಗಂಗ್ ಬೇಕನಶಿ? ಎಲೆಕ್ಷನ್ ಇಲ್ಲ ಕಣೆ. JDS ಅಲ್ಲಿ 19ರಲ್ಲಿ 12 ಸೀಟು ಅನಾಮತ್ತಾಗಿ ಕಾಂಗ್ರೆಸ್ಗೆ ಬಂದ್ರೆ ಮತ್ತೆ ಎಲೆಕ್ಷನ್ ಮಾಡಂಗಿಲ್ವಂತೆ ಕಣೆ. ಅದಕ್ಕೆ ಬರ್ತೀವಿ ಅಂತ ರೆಡಿ ಇದ್ದಿದ್ ಒಬ್ಬ MLA ಹೊಸಿ ತಡ್ಕೊಳ್ರಪ್ಪ, ಎಲೆಕ್ಷನ್ ಇಲ್ದಂಗೆ ಕರ್ಕೊಳಕ್ಕೆ ಪ್ಲಾನ್ ಮಾಡ್ತಿದೀವಿ ಅಂದವಂತೆ ಕಣೆ. ಯಾರ್ಲಂಗ ಅಂದಿರೋದು? ಇನ್ಯಾರ್ಲಣ, DK ಸಿದ್ದಣ್ಣನವೇ ಕಣೆ. ಈಗಿರೋ KM ಮಿನಿಸ್ಟ್ರು ಮಾಡಿಲ್ಲ, ನಿಗಮ ಮಂಡಳಿ ಕೊಟ್ಟಿಲ್ಲ ಅಂತ ಕಿತ್ತಾಡ್ತಾವೆ. ಅಂಥದ್ರಲ್ಲಿ ಆಪರೇಷನ್ ಮಾಡಿ ಕರ್ಕೊಂಬಂದು ಹಗ್ಗ ಹರ್ಕಳ ಕೆಲಸ ಯಾಕೆ ಮಾಡ್ತಾವಂತ್ಲೇ? ಮಿನಿಮಮ್ 10 ವರ್ಷ ಈ ಗೌರ್ಮೆಂಟ್ ನಡೆಸ್ಬೇಕು. ನಾನುವೇ ಕಡೆ ಪಕ್ಷ 5-6 ವರ್ಷ CM ಆಗಿರ್ಬೇಕು ಅಂತವ DK ಪ್ಲಾನ್ ಹಾಕೊಂಡು ಹಿಂಗ್ ಮಾಡ್ತೈತೆ ಕಣೆ. ಇಂಥವೆಲ್ಲ ಎಷ್ಟೋ ಪ್ಲಾನ್ ಆಗೋದು ಕಣ್ಲೆ. ಸ್ಟ್ರಾಂಗ್ ಇದ್ದಿದ್ದ ಜನತಾ ಪಾರ್ಟಿ 3 ಸತಿ ತುಂಡಾಗಿ ಈಗ ಎಲ್ಲಿಗೆ ಬಂದೈತಿ ನೋಡಿಲ್ವೇನ್ಲೆ? ಮುಂದೆ ಇದು ಅದೇ ಕತೆ ಕಣ್ಣಿಡ್ಲೆ. ಶಿವನಿ ಶಂಭುಲಿಂಗ. Kuitan ka na, no?